ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 2ನೇ ತರಗತಿಯ ಸವಿ ಕನ್ನಡದ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ನಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಾಠದ ನೋಟ್ಸ್ ಹಾಗೂ ವಿವರಣೆಗಳು ದೊರೆಯುತ್ತವೆ. ಈಗ 2ನೇ ತರಗತಿಯ ಮೊದಲ ಒಂದು ಚಾಪ್ಟರ್ಗೆ ಬಂದಂತೆ ಇಲ್ಲಿ ಮಾಡಿ ಕಲಿ ಹಾಡಿನಲಿ ಅಂತಕ್ಕಂಥ ಒಂದು ಹೆಡ್ಲೈನನ್ನು ನೋಡ್ಬೋದು. ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಈ ಚಟುವಟಿಕೆ ಏನಪ್ಪ ಅಂದರೆ, ಈ ಕೆಳಗಿನ ಚಿತ್ರಗಳಿಗೆ ಬಣ್ಣವನ್ನು ತುಂಬಿಸಿರಿ. ಇಲ್ಲೇನು ಮಾಡಬೇಕಪ್ಪ ಅಂದರೆ, ಇಲ್ಲೊಂದಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ನೀವೇನು ಮಾಡಬೇಕು, ಬಣ್ಣವನ್ನು ಹಚ್ಚಬೇಕಾಗತ್ತೆ. ಇಲ್ಲಿ ನೋಡಿ, ಗಾಳಿಪಟ ಮತ್ತು ರಂಗೋಲಿ, ಛತ್ರಿ ಮತ್ತು ಫಿಶ್ ಕೊಟ್ಟಿದ್ದಾರೆ. ಇದಕ್ಕೆ ಏನು ಮಾಡಬೇಕು, ನೀವು ಬಣ್ಣವನ್ನು ಹಚ್ಚಬೇಕು. ನಂತರ ಚುಕ್ಕಿ ಜೋಡಿಸಿ ಚಿತ್ರ ರಚಿಸಿ ಬಣ್ಣ ತುಂಬಲು ಹೇಳಿರಿ. ಇಲ್ಲಿ ಚುಕ್ಕಿಗಳಿದ್ದಾವೆ. ಈ ಚುಕ್ಕಿಗಳನ್ನೆಲ್ಲ ಜೋಡಿಸಿ ಏನು ಮಾಡಬೇಕು, ಇಲ್ಲಿ ಒಂದು ಚಿತ್ರ ಬರ್ತದೆ. ಆ ಚಿತ್ರಕ್ಕೆ ನೀವೇನು ಮಾಡಬೇಕು, ಬಣ್ಣವನ್ನು ಹಚ್ಚಬೇಕು. ಆ ಚುಕ್ಕಿಗಳನ್ನೆಲ್ಲ ಜೋಡಿಸಿ ನೀವು ಒಂದು ಚಿತ್ರವನ್ನು ರಚನೆ ಮಾಡಿದ್ರೆ ಅಲ್ಲಿ ಮೀನಿನ ಚಿತ್ರ ಬರ್ತದೆ. ಆವಾಗ ಆ ಮೀನಿಗೆ ನೀವು ಬಣ್ಣವನ್ನು ಹಚ್ಚಬೇಕಾಗುತ್ತೆ. ಈ ಕೆಳಗಿನ ಪದ್ಯವನ್ನು ಹಾಡಿರಿ. ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಆ ಪದ್ಯವನ್ನು ಮಕ್ಕಳು ಹಾಡಬೇಕಿಲ್ಲಿ. ಆನೆ ಬಂದಿತ್ತು ಅಂತೇಳಿ ಪದ್ಯ. ಇಲ್ಲಿ ನೋಡ್ಬೋದು ನೀವು, ಒಂದು ಆನೆ ಇದೆ. ಅಲ್ಲಿ ಮಕ್ಕಳೆಲ್ಲ ಹಾಡನ್ನು ಹಾಡ್ತಾ ಆನೆಯನ್ನು ನೋಡಿಕೊಂಡು ಖುಷಿಯನ್ನು ಪಡ್ತಿರ್ತಕ್ಕಂಥ ಒಂದು ಫೋಟೋವನ್ನು ನೀವಿಲ್ಲಿ ನೋಡ್ಬೋದಾಗಿರ್ತದೆ. ನೋಡಿ, ಇಲ್ಲಿ ಆ ಪದ್ಯವನ್ನು ಕೊಟ್ಟಿದ್ದಾರೆ. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆ ಬಂದು ಆನೆ ಬಂದಿತ್ತು. ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗುಳಕ್ಕ ನುಂಗಿತ್ತು, ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯ ಗುಳುಂ ಆಗಿತ್ತು. ಉದ್ದ ಸೊಂಡಿಲು ಸುಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು, ದಪ್ಪನೆ ಕಾಲು ಅಗಲದ ಕಿವಿ ಮೋಟು ಬಾಲವಿತ್ತು. ಕಾಲಿಗೆ ಗೆಜ್ಜೆ ಕೊರಳಿಗೆ ಗಂಟೆ ಆನೆ ಬಂದಿತ್ತು, ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು, ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕವ ಮಾಡಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು, ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು, ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಇಲ್ಲಿ ಒಂದು ಆನೆಯ ಪದ್ಯವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು ಅಂತ ಒಂದು ಕ್ವಶನ್ ಇದೆ. ನೋಡಿ, ಉತ್ತರ ಏನಿದೆ ನೋಡ್ರಿ. ಆನೆ ಯಾವಾಗ ಬರ್ತದೆ? ಆನೆ ಹಬ್ಬದ ದಿನ ಬಂದಿತ್ತು. ನೋಡಿ, ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಒಂದು ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಹಬ್ಬದ ದಿನ ಸುಬ್ಬನ ಮನೆಗೆ, ಯಾರ ಮನೆಗೆ? ಸುಬ್ಬನ ಮನೆಗೆ ಬಂದಿರ್ತದೆ. ಅಪ್ಪ ಕೊಟ್ಟ, ಅಲ್ಲಿ ಅಪ್ಪ ಕೊಡ್ತಾರೆ. ಏನು ಕೊಡ್ತಾರೆ? ತೆಂಗಿನಕಾಯಿ ಕೊಡ್ತಾರೆ. ಅದು ಗೊಳಕ್ಕನೆ ನುಂಗಿರ್ತದೆ. ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ. ಅಮ್ಮ ಏನು ಮಾಡ್ತಾರೆ? ಬೆಲ್ಲದ ಉಂಡೆಯನ್ನು ಕೊಡ್ತಾರೆ ಆನೆಗೆ. ಅದೇನು ಮಾಡ್ತದೆ? ಗುಳುಮ್ಮಾಗಿತ್ತು, ಗುಳುಮ್ನೆ ತಿನ್ಕೊಂಡಿರ್ತದೆ. ಉದ್ದನೆ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು. ಅದಕ್ಕೆ ಉದ್ದವಾದ ಸೊಂಡಿಲು ಮತ್ತು ಕಣ್ಣು ಬೆಳ್ಳಿರ್ತದೆ. ಮತ್ತು ದಪ್ಪನೆ ಕಾಲು ಅಗಲದ ಕಿವಿಯು. ಅದಕ್ಕೆ ದಪ್ಪದಾದ ಕಾಲಿರ್ತದೆ ಆನೆಗೆ. ಜೊತೆಗೆ ಅಗಲವಾದ ಕಿವಿ ಇರ್ತದೆ. ಮತ್ತು ಬಾಲ ಮೋಟು ಬಾಲ, ಚಿಕ್ಕ ಬಾಲ ಆಗಿರ್ತದೆ. ಮತ್ತು ಕಾಲಿಗೆ ಗೆಜ್ಜೆ, ಕೊರಳಿಗೆ ಗಂಟೆ. ಅದು ಆನೆ ಕಾಲಿಗೆ ಗೆಜ್ಜೆಯನ್ನು ಕಟ್ಕೊಂಡಿರ್ತದೆ, ಕೊರಳಿಗೆ ಗಂಟೆಯನ್ನು ಹಾಕ್ಕೊಂಡಿರ್ತದೆ. ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಫಳ ಹೊಡೆದಿತ್ತು. ಅದ್ರ ಮೈ ಮೇಲೆಲ್ಲ ಚಿನ್ನದ ಬಟ್ಟೆಯನ್ನು ಹಾಕ್ಕೊಂಡು ಆನೆ ಬಂದಿರ್ತದೆ. ಎಷ್ಟು? ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು, ಒಂದು ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ಆನೆ ಬಂದಿತ್ತು. ನೀರಿಗೆ ಇಳಿದು ಸೊಂಡಿಲು ಬಡಿದು, ಅದು ನೀರಿಗೆ ಇಳಿದು ಸೊಂಡಿಲ ಬಡಿದು ಏನು ಮಾಡ್ತಿರ್ತದೆ? ಜಳಕವನ್ನು ಮಾಡಿತ್ತು, ಸ್ನಾನವನ್ನು ಮಾಡಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು. ಅದರ ಹೊಟ್ಟೆ ಗುಡಾಣ ರೀತಿ, ಅಂದರೆ ದಪ್ಪದಾದ ಹೊಟ್ಟೆಯನ್ನು ಆನೆ ಬಂದಿತ್ತು. ಕೆಳಗೆ ಬಗ್ಗಿ ಸೊಂಡಿಲು ಎತ್ತಿ, ಅದೇನು ಮಾಡುತ್ತೆ? ಕೆಳಗೆ ಬಗ್ಗಿ ಸೊಂಡನ್ನು ಎತ್ತಿ ಸಲಾಮು ಮಾಡಿತ್ತು. ಬಂದವರಿಗೆ ನಮಸ್ಕಾರವನ್ನು ಮಾಡ್ತಿರುತ್ತೆ. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಆನೆ ಏನು ಮಾಡ್ತಿದ್ದೆ? ಬಂದಂಥ ಮಕ್ಕಳನ್ನೆಲ್ಲ ಬನ್ನಿ ನನ್ನ ಮೇಲೆ ಸವಾರಿಯನ್ನು ಮಾಡಿ ಅಂಥೇಳಿ ಎಲ್ಲ ಮಕ್ಕಳನ್ನ ಆನೆ ಕರೀತಾ ಇರ್ತದೆ. ಮತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಎಲ್ಲ ಮಕ್ಕಳನ್ನು ತನ್ನ ಮೇಲೆ ಕೂರಿಸ್ಕೊಂಡು ಊರಿನ ಸುತ್ತೋದಕ್ಕೆ ಕರ್ಕೊಂಡು ಹೋಗಿರ್ತದೆ. ಇದು ಈ ಒಂದು ಪದ್ಯದ ಭಾವಾರ್ಥ ಅಂತ ಹೇಳ್ಬೋದು. ಬಹಳ ಈಸಿಯಾಗಿದೆ. ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕಾಗುತ್ತೆ. ಮೊದಲನೇ ಕ್ವಶನು,
ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು? ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು. ಯಾರ ಮನೆಗೆ ಆನೆ ಬಂದಿತ್ತು? ಯಾರ ಮನೆಗೆ? ಸುಬ್ಬನ ಮನೆಗೆ ಆನೆ ಬಂದಿತ್ತು. ಆನೆಗೆ ಅಮ್ಮ ಏನನ್ನು ಕೊಟ್ಟಳು? ಆನೆಗೆ ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಳು. ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು? ಆನೆಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಲಾಗಿತ್ತು. ಆನೆ ಹೇಗೆ ಸಲಾಮು ಮಾಡಿತ್ತು? ಆನೆ ಹೇಗೆ ಸಲಾಮ್ ಮಾಡ್ತದೆ? ಬಗ್ಗಿ ಸೊಂಡಿಲನ್ನು ಮೇಲಕ್ಕೆ ಎತ್ತಿ ಸಲಾಮನ್ನು ಮಾಡ್ತದೆ. ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು? ಆನೆಯು ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಹೋಗುತ್ತೆ? ಸವಾರಿಗೆ ಹೊರಟುತ್ತೆ. ನೋಡಿ, ಇದು ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ ಆಗಿರ್ತದೆ. ಇನ್ನು ಮುಂದೆ ಈ ಕೆಳಗಿನ ಚಿತ್ರಗಳನ್ನು ಕುರಿತು ಮಕ್ಕಳಿಗೆ ತಿಳಿದಿರುವುದನ್ನು ಹೇಳಿರಿ. ಇಲ್ಲಿ ಒಂದಷ್ಟು 3 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಕ್ಕಳು ಹೇಳಬೇಕಾಗುತ್ತೆ. ಮೊದಲನೇದಾಗಿ ಗಾಂಧೀಜಿ ಬಗ್ಗೆ ಗಾಂಧೀಜಿ ಫೋಟೋವನ್ನು ಕೊಟ್ಟಿದ್ದಾರೆ. ಒಂದು ಹಸುವಿನ ಫೋಟೋವನ್ನು ಕೊಟ್ಟಿದ್ದಾರೆ. ಜೊತೆಗೆ ತೆಂಗಿನ ಮರಗಳನ್ನು ಕೊಟ್ಟಿದ್ದಾರೆ. ಗಾಂಧೀಜಿ ಬಗ್ಗೆ ಏನು ಗೊತ್ತು ಮಕ್ಕಳಿಗೆ, ಅದನ್ನು ಹೇಳಿಸ್ಬೇಕು. ಜೊತೆಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹಸುವಿನ ಬಗ್ಗೆ ಏನು ಗೊತ್ತು ಅಂತಕ್ಕಂಥ ಒಂದು ವಿಚಾರವನ್ನು ಮಕ್ಕಳು ಹೇಳಬೇಕಾಗಿರ್ತದೆ. ಮತ್ತು ತೆಂಗಿನ ಮರಗಳಿಂದ ಏನು ಉಪಯೋಗ, ಮತ್ತು ತೆಂಗಿನ ಮರ ನೋಡಿದೆ ಅದರ ಬಗ್ಗೆ ಏನು ಗೊತ್ತು ಅದನ್ನ ಮಕ್ಕಳು ಹೇಳಬೇಕಾಗುತ್ತೆ ಈ ಒಂದು ಚಟುವಟಿಕೆಯಲ್ಲಿ. ಇನ್ನು ಮುಂದೆ ಒಂದು ಕಥೆಯನ್ನು ಕೊಟ್ಟಿದ್ದಾರೆ, ರೈತ ಮತ್ತು ಹದ್ದು. ರೈತ ಮತ್ತು ಹದ್ದಿಗೆ ಸಂಬಂಧಪಟ್ಟಂಥ ಒಂದು ಸುಂದರವಾದ ಕಥೆಯನ್ನು ಕೊಟ್ಟಿದ್ದಾರೆ. ನೋಡಿರಿ, ಈ ಕಥೆ ಏನಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ. ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನೇನು ಮಾಡ್ತಾನೆ? ದಿನಾಲು ತನ್ನ ಹೊಲಕ್ಕೆ ಹೋಗಿ ಕೆಲಸವನ್ನು ಮಾಡ್ತಿರ್ತಾನೆ. ಒಮ್ಮೆ ಒಂದು ಹದ್ದು ಬಲೆಯೊಳಗೆ ಸಿಕ್ಕೊಂಡಿತ್ತು. ಅವನು ತೋಟದಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಲೆಗೆ ಒಂದು ಹದ್ದು ಸಿಕ್ಕಾಕೊಂಡ್ಬಿಟ್ಟಿರ್ತದೆ. ಅದನ್ನು ರೈತ ನೋಡ್ದ. ಆ ಬಲೆಗೆ ಹದ್ದು ಸಿಕ್ಕಾಕೊಂಡಿರ್ತಕ್ಕಂಥದ್ದನ್ನು ರೈತ ನೋಡ್ತಾನೆ. ನೋಡ್ಬಿಟ್ಟು ಏನು ಮಾಡ್ತಾನೆ ನೋಡ್ರಿ, ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂದಿತ್ತು. ಆ ಹದ್ದಿನ ಸ್ಥಿತಿಯನ್ನು ನೋಡಿ, ಅಯ್ಯೋ ಪಾಪ ಹದ್ದು ಬಲೆಗೆ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲ ಅಂತೇಳಿ ಅದ್ರ ಬಗ್ಗೆ ಕರುಣೆ ಬರ್ತದೆ. ಹದ್ದನ್ನು ಬಲೆಯಿಂದ ಬಿಡಿಸಿದ. ಹದ್ದನ್ನೇನು ಮಾಡ್ತಾನೆ? ಬಲೆಯಿಂದ ಬಿಡಿಸ್ತಾನೆ. ಯಾರೋ ಬಲೆಯನ್ನು ಹಾಕಿರ್ತಾರೆ, ಬಲೆಗೆ ಸಿಕ್ಕಾಕೊಂಡಿರ್ತದೆ. ಆ ಹದ್ದನ್ನೇನು ಮಾಡ್ತಾನೆ? ಅವನು ಹೋಗಿ ಪಾಪ ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲ ಅಂತೇಳಿ ಅದನ್ನು ಬಿಡಿಸ್ತಾನೆ. ಅದು ಸಂತಸದಿಂದ ಹಾರಿಹೋಯಿತು. ಬಹಳ ಖುಷಿಯನ್ನು ಪಟ್ಟು ಹದ್ದು ಹಾರೋಟೋಗುತ್ತೆ. ಊರ ಹೊರಗೆ ರೈತನ ಮನೆ ಇದ್ದಿತ್ತು. ರೈತನ ಮನೆ ಊರಿಂದ ಆಚೆ ಇರ್ತದೆ. ಒಮ್ಮೆ ಆತ ಮನೆಯಲ್ಲಿ ಕುಳಿತಿದ್ದ. ಒಮ್ಮೆ ಅವನು ಮನೆ ಒಳಗಡೆ ಕೂತಿರ್ತಾನೆ. ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. ಅವನ ಮನೆ ಗೋಡೆ ಕುಸಿಯೋ ರೀತಿ ಇತ್ತು. ಅಂದರೆ ಬಹಳ ಹಳೆಯ ಗೋಡೆ ಆಗಿರ್ತದೆ. ಇನ್ನೇನೋ ಬಿತ್ಕೋಬೇಕು ಅನ್ನೋ ರೀತಿ ಇರ್ತದೆ ಅದು. ಆಕಾಶದಲ್ಲಿ ಹಾರುತ್ತಿದ್ದ ಹದ್ದು ಅದನ್ನು ಗಮನಿಸಿತ್ತು. ಆಕಾಶದ ಮೇಲುಗಡೆ ಹಾರ್ತಾ ಇದ್ದಂಥದ್ದು ಅದನ್ನು ನೋಡ್ತದೆ. ನೋಡ್ಬಿಟ್ಟು ಏನು ಮಾಡುತ್ತೆ? ಆವಾಗ ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತ್ತು. ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಿಸ್ತು. ಅವಾಗೇನಾಗುತ್ತೆ? ಅಯ್ಯಯ್ಯೋ ಗೋಡೆ ಕುಸಿತಾ ಇದೆಯಲ್ಲ ಅಂದ್ಬಿಟ್ಟು ಏನು ಮಾಡ್ತದೆ ಅಂತಂದರೆ, ಆ ರೈತನಿಗೆ ಕಾಣೋ ರೀತಿ ಒಂದು ನಾಣ್ಯವನ್ನು ತೆಗೆದು ಅವನಿಗೆ ಕಾಣೋ ರೀತಿ ಇಡ್ತದೆ. ಇಟ್ಟಂಥ ಸಂದರ್ಭದಲ್ಲಿ ಅದೇನೆಂದು ನೋಡೋರು ರೈತ ಎದ್ದುವರೆಗೆ ಬಂದನು. ಏನೋ ಬೀಳ್ತಲ್ಲ, ಏನೋ ನಾಣ್ಯ ರೀತಿ ಅಂತೇಳಿ ಅದನ್ನು ನೋಡೋದಕ್ಕೆ ರೈತ ಏನು ಮಾಡ್ತಾನೆ? ಮನೆಯಿಂದ ಆಚೆಗೆ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಆಗ ಗೋಡೆ ಕುಸಿಯಿತು. ಆಗ ಗೋಡೆ ಏನಾಗುತ್ತೆ? ಬಿದ್ದೋಗುತ್ತೆ. ಅವನಿಗೆ ಹದ್ದು ಬೇಕೆಂದೇ ನಾಣ್ಯ ತಂದು ಹಾಕಿದ್ದು ಎಂದು ತಿಳಿಯಿತು. ಆಗ ಗೊತ್ತಾಗುತ್ತೆ, ಓ ಹದ್ದು ಇದು ಬೇಕು ಅಂತಲೇ ನಾಣ್ಯ ತಂದು ಹಾಕ್ತು, ನನ್ನನ್ನು ಕಾಪಾಡೋದಕ್ಕೋಸ್ಕರ ಇದು ಈ ರೀತಿ ಮಾಡ್ತು ಅಂಥೇಳಿ ಅವನಿಗೆ ಅನಿಸುತ್ತೆ. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ತನ್ನ ಜೀವವನ್ನು ಉಳಿಸಿದಂಥ ಪ್ರೀತಿಯಿಂದ ಆ ಹದ್ದಿನ ಕಡೆಗೆ ನೋಡ್ತಾನೆ. ಜೀವ ಉಳಿಸಿದ್ದು ಯಾವುದು? ಹದ್ದು. ಅದಕ್ಕೆ ಅದರ ಕಡೆಗೆ ಅವನೇನು ಮಾಡ್ತಾನೆ? ಪ್ರೀತಿಯಿಂದ ನೋಡ್ತಾನೆ. ಅದಕ್ಕೆ ಕೈ ಮುಗಿದನು. ಹದ್ದಿಗೆ ಏನು ಮಾಡ್ತಾನೆ? ಕೈ ಮುಗಿತಾನೆ. ಕಾರಣ ಏನು? ಅದು ಇವನ ಜೀವವನ್ನು ಉಳಿಸಿದೆ. ಅದಕ್ಕೋಸ್ಕರ ಇವನ ಜೀವವನ್ನು ಅದು ಉಳಿಸಿದೆ, ಅದರ ಜೀವವನ್ನು ಇವನು ಉಳಿಸಿದ್ದಾನೆ. ಆಗಿನ ಸಂದರ್ಭದಲ್ಲಿ ಹದ್ದಿನ ಜೀವವನ್ನು ಇವನು ಉಳಿಸಿದ ರೈತ. ಈಗ ರೈತನ ಜೀವವನ್ನು ಆ ಹದ್ದು ಉಳಿಸಿದೆ. ಅದಕ್ಕೆ ಅವನು ಕೈ ಮುಗಿತಾನೆ. ಹದ್ದು ಹರ್ಷದಿಂದ ಮುಗಿಲ ಕಡೆಗೆ ಹಾರಿ ಹೋಯಿತು. ಹದ್ದು ಬಹಳ ಸಂತೋಷದಿಂದ ಆಕಾಶದಲ್ಲಿ ಹಾರಿ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಇದ್ದಾವೆ. ಅದಕ್ಕೆ ಉತ್ತರವನ್ನು ಬರಿಬೇಕಾಗುತ್ತೆ. ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹದ್ದು ಎಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು? ಹದ್ದು ಬಲೆಯಲ್ಲಿ ಸಿಕ್ಕಿಕೊಂಡಿತ್ತು. ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು?
ಅದನ್ನು ಬಲೆಯಿಂದ ಬಿಡಿಸಿದವರು ರೈತ. ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು? ರೈತನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿ ಇತ್ತು. ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು? ರೈತ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ. ಮುಂದಿನ ಚಟುವಟಿಕೆಯಾಗಿ ವರ್ಣಮಾಲೆಯನ್ನು ಕೊಟ್ಟಿದ್ದಾರೆ. ಕನ್ನಡ ವರ್ಣಮಾಲೆಯನ್ನು ಮಕ್ಕಳ ಕೈಲಿ ಬರೆಸಬೇಕಾಗುತ್ತೆ. ಮಕ್ಕಳು ಆ ಇಂದ ಳವರೆಗೆ ವರ್ಣಮಾಲೆಯನ್ನು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಭ್ಯಾಸದಲ್ಲಿ. ನಂತರ ಇಲ್ಲಿ ಮತ್ತೆ ಕಾಗುಣಿತ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ, ದ, ಬ, ರ, ಸ ಇಷ್ಟು ಅಕ್ಷರಗಳಿಗೆ ನೀವು ಕಾಗುಣಿತವನ್ನು ಇಲ್ಲಿ ಬರಿಬೇಕಾಗುತ್ತೆ. ಇಷ್ಟು ಚಟುವಟಿಕೆಗಳ ವಿಷಯವಾಯಿತು. ಇನ್ನು ಮುಂದೆ ಪಾಠಗಳು ಪ್ರಾರಂಭ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಪಾಠಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2ನೇ ತರಗತಿ ಎಲ್ಲ ಪಾಠಗಳನ್ನು ನಮ್ಮ ಒಂದು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಲಾಗ್ತದೆ. ಇದನ್ನು ಒಂದು ಯುಟಿಲೈಸನ್ನು ಮಾಡ್ಕೊಳ್ಳಿ. ಧನ್ಯವಾದಗಳು.